ರಾಜಕಾರಣಿಗಳಾದಂಥವರು ಮಾತಾಡುವಾಗ ಒಂದೇ ವಿಷಯ ಗಮನದಲ್ಲಿ ಇಟ್ಕೋಬೇಕು ಸರ್. ಮುಂದೆ ಯಾವತ್ತೋ ಒಂದು ದಿವಸ ಆ ಮನುಷ್ಯ ನನ್ನ ಎದುರಿಗೆ ಬಂದರೆ ಕಣ್ಣಲ್ಲಿ ಕಣ್ಣಿಟ್ಟು ಒಂದು ಸ್ಮೈಲ್ ಕೊಟ್ಟು ಶೇಕ್ ಹ್ಯಾಂಡ್ ಕೊಡುವಷ್ಟಾದರೂ ಇಲ್ಲ ನಾನು ಮಾಡಲ್ಲ ಸರ್. ನೀವೇನು ಸರ್ ಆತನು ಕತ್ಲು ಅಂತಾನೆ ಕಾಣಿಸಲ್ಲ ಅಂತಾನೆ, ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ಅಂತೀರಾ. ಬೇಡ ಸರ್, ಪ್ಲೀಸ್ ಬೇಡ ಸರ್. ಆದರೆ ಓಕೆ, ಸಿಕ್ಕಿದಾಗ ಶೇಕ್ ಹ್ಯಾಂಡ್ ಮಾಡೋಣ. ನೀವು ನೋಡಿದ್ರೆ ಕಣ್ಣಲ್ಲಿ ಕಣ್ಣಿಟ್ಟು ವಾಟ್, ಬೇಡ ಸರ್. ನಾನು ಹೇಳ್ತಾ ಇದ್ದೆ, ಯುವ ರಾಜಕಾರಣಿಗಳು ರಾಜಕಾರಣಕ್ಕೆ ಬರಬೇಕು ಅಂತ ಯೋಚನೆ ಮಾಡ್ತಾ ಇರೋರಿಗೆ ಮಾದರಿಯಾಗುವ ರೀತಿಯಲ್ಲಿ ನಡ್ಕೊಳ್ಬೇಕು ಅಂತ. ಸರ್ ನಿನ್ನೆ ನಿಮ್ಮ ಡಿಬೇಟಲ್ಲೇ ಅಲ್ಲ, ಒಂದು ನಿಮಿಷ, ಈ ಜಾಗದಲ್ಲಿ ಪ್ರತಾಪ್ ಸಿಂಹ ಅವ್ರನ್ನ ಕರ್ಕೊಂಬಂದು ಕೂಡಿಸಿದ್ರೆ ನಿಮ್ಮಷ್ಟೇ ಸ್ಟ್ರಾಂಗ್ ಆಗಿ ತಾವು ಮಾತಾಡಿದ್ದನ್ನು ತಾವು ಸಮರ್ಥನೆ ಮಾಡಿಕೊಳ್ತಾರೆ ಅಲ್ವಾ? ಇಷ್ಟೇ ಸಮರ್ಥನೆ ಮಾಡ್ಕೋಬೋದು. ನನ್ನನ್ನು ಹೆಂಗೆ ಪ್ರದೀಪ್ ಈಶ್ವರ್ ಅವರು ಇನ್ಸ್ಟಿಗೇಟ್ ಮಾಡಿ ಈ ರೀತಿಯ ಮಾತುಗಳನ್ನು ಆಡೋ ಹಂಗೆ ಮಾಡಿದ್ರು. ನೀವು ಹೇಳಿದ್ರಲ್ಲ, ಅವ್ರು ಒಂದು ಕಲ್ಲು ಹೆಸರು ನಾನು ಲಾರಿ ಲೋಡ್ ಮಾಡ್ತೀನಿ ಅಂತ, ಅವ್ರನ್ನ ಬುಲ್ಡೋಸರ್ ಹಚ್ತೀನಿ ಅಂತಾರೆ. ಇದು ಮುಗಿಯೋದಲ್ಲ ಸರ್, ಇದು ಮುಗಿಯೋದಲ್ಲ. ಬಟ್ ಒಟ್ಟಾರೆಯಾಗಿ ಯಾವ ಸಂದೇಶ ಕೊಡ್ತಿದ್ದೀವಿ ಅನ್ನೋದನ್ನು ಗಮನದಲ್ಲಿ ಇಡಬೇಕು. ಈಗ ಚರ್ಚೆ ಓವರಾಲ್ ನೆನ್ನೆ ನಿಮ್ಮ ಡಿಬೇಟಲ್ಲಿ ನೀವು ಹೇಳಿದ್ರಿ ಚರ್ಚೆ ಪ್ರಾರಂಭ ಆಗಿದ್ದು RSS ಇಂದ ಅಂತ. ಸರ್ ನಾವೇನು ಹೇಳಿದ್ವಿ, RSSನ ಗೌರ್ಮೆಂಟ್ ಪ್ರಿಮಿಸಿಸಲ್ಲಿ ನಡ್ಸಕ್ಕೆ ಬಿಡಲ್ಲ ಅಂತ. ನೋಡಿ ಸರ್, ನನ್ನ ಕ್ಷೇತ್ರದಲ್ಲಿ 2023 ಮೇ 29ನೇ ತಾರೀಕು, ನಾನು 13ನೇ ತಾರೀಕು ಗೆದ್ದೆ. 29ನೇ ತಾರೀಕು ಫಸ್ಟ್ KDP ಮೀಟಿಂಗ್ ಮಾಡಿದಾಗ, ಫಸ್ಟ್ KDP ಮೀಟಿಂಗಲ್ಲಿ ನಾನೊಂದು ಆರ್ಡರ್ ಪಾಸ್ ಮಾಡಿದ್ದೀನಿ ಸರ್. ಶಿಕ್ಷಣ ಇಲಾಖೆಯ ಶಾಲಾ ಪ್ರಾಂಗಣ ಆಟದ ಮೈದಾನದಲ್ಲಿ ಕಲಿಕಾ ಮತ್ತು ಕ್ರೀಡಾ ಮತ್ತು ಚಟುವಟಿಕೆ ಮಾತ್ರ ಅವಕಾಶ ಕಲ್ಪಿಸುವುದು, ಇತರ ಯಾವುದೇ ಖಾಸಗಿ ಕಾರ್ಯಕ್ರಮಗಳಿಗೆ ಅಥವಾ ಅವಕಾಶ ಕಲ್ಪಿಸಿಕೊಡಬಾರದೆಂದು ಮಾನ್ಯ ಶಾಸಕರು ನಿರ್ದೇಶಿಸಿದರು. ಇದಕ್ಕೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ, ಚಿಕ್ಕಬಳ್ಳಾಪುರ, ಮಂಚನಹಳ್ಳಿ ತಾಲೂಕು. ನಾನು 2 years ಬ್ಯಾಕೆ ಇದು ಆರ್ಡರ್ ಪಾಸ್ ಮಾಡಿ, ಫಾರ್ ಯುವರ್ ಇನ್ಫಾರ್ಮೇಷನ್, ಯಾವ ಪ್ರೋಗ್ರಾಮ್ಸು ಸರ್, ಪ್ರತಿ ಸಮುದಾಯದ ಜಯಂತಿ ಗೌರ್ಮೆಂಟ್ ಸ್ಕೂಲ್ ಪ್ರೆಮಿಸಿಸಲ್ಲಿ ನಡೆಯೋದು. ಮಕ್ಕಳು ಟೈಮ್ ಟೇಬಲ್ ಕಂಪ್ಲೀಟ್ ಆಗ್ತಿಲ್ಲ. ನಾನು ಪ್ರಾಕ್ಟಿಕಲಿ ನೋಡಿದೆ. ಚರ್ಚೆ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಅಜಿತ್ ಸರ್. ನಾನು ಹೇಳಿದ್ದು ಈಗ RSS ಬಗ್ಗೆ ಮಾತಾಡುವಾಗ ಸರ್ ನಾವೇನು ಕೇಳಿದ್ವಿ, ನಾನು ಪ್ರಿಯಾಂಕ್ ಖರ್ಗೆ ಸರ್ ಸ್ಟೇಟ್ಮೆಂಟ್ಗೆ ನನ್ನ ಸಹಮತ ಇದೆ. ಎಸ್, RSS ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆದರೆ ರಿಜಿಸ್ಟ್ರೇಷನ್ ಕಾಪಿ ಕೊಡಿ, ಇಲ್ಲ ನಿಮ್ಮ ಅಚೀವ್ಮೆಂಟ್ಸ್ ಹೇಳಿ, ನೀವೇನು ಮಾಡಿದ್ದೀರಾ ಕಾಂಟ್ರಿಬ್ಯೂಷನ್ ಹೇಳಿ. ಸುಮ್ಮನೆ ಏಕಾಏಕಿ ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಥ್ರೆಟ್ ಕಾಲ್ ಮಾಡ್ತಾರೆ, ಅವ್ರನ್ನ ನಿಂದಿಸ್ತಾರೆ.